ಸರ್ ಈಗ ನಾನು ಮೇಡಮ್ ಇಬ್ರಿಗೂ ಒಂದೇ ಕ್ವಶನ್, ತುಂಬಾ ಜಾಸ್ತಿ ಕಿರಿಕ್ ಮಾಡೋರು ಯಾರು, ಹುಡುಗಿರಾ ಅಥವಾ ಹುಡುಗರ? ಕ್ವಶನ್ ಲೇಡೀಸ್ಗೆ. ನೀವ್ ಯಾಕ್ರಿ ಮಾತಾಡ್ತಿದ್ದೀರಾ? ಲೇಡೀಸ್ಗೆ ಅಂತ ಹೇಳ್ತಾ ಇದೀನಿ, ಹೇಳಿ. ಅಫ್ಕೋರ್ಸ್ ಹುಡುಗರು. ನಿಮ್ ಪ್ರಕಾರ ಹುಡುಗರು. ಸರ್ ನೀವೇನ್ ಹೇಳ್ತೀರಾ? ಹುಡುಗಿರು. ಸರ್ ಹುಡುಗಿರು, ಯಾಕಂದ್ರೆ ನೋಡಿರ್ತೀರ ನೀವು ಯಾವ್ದೇ ವಿಡಿಯೋದಲ್ಲಾರು ಆಗ್ಲಿ, ಸ್ಟ್ರೈಟ್ ಆಗಾರ ನೋಡ್ರಿ, ಒಂದ್ ಗಾಡಿ ನಿಂತಿರುತ್ತೆ, ಹೋಗಿ ಇಟ್ಬಿಡ್ತಾರೆ ಗಾಡಿಲಿ. ಏನು ಗಾಡಿನ ಇಟ್ಬಿಡ್ತಾರೆ. ಅವಾಗ ಏನ್ ಹೇಳ್ತಾರೆ, ಸರ್ ಏನ್ ಸರ್ ಗಾಡಿ ನಿಲ್ಸ್ಬಿಟ್ಟಿದೀರಾ, ತೆಗಿಯಕ್ಕಾಗಲ್ವಾ ಸರ್ ಅಂತಾರೆ. ಕರೆಕ್ಟ್. ಅವಾಗ ಹುಡುಗರು ಏನು ಮಾತಾಡಕ್ಕಾಗಲ್ಲ. ಅಲ್ಲಿರೋರೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಓ ಹುಡುಗಿ, ಒಳ್ಳೆ ಹುಡುಗಿ, ಮಸ್ತಾಗವಳೆ, ಸಪೋರ್ಟ್ ಮಾಡಿದ್ರೆ ಏನಾರು ಒಂದ್ ನಂಬರ್ ಏನಾರು ಕೇಳ್ಬೋದು, ಆತರ ಎಲ್ಲ ಕೇಳ್ಬೋದು. ಅದಕ್ಕೆ ಸರ್ ಹುಡುಗಿರ್ ಕಿರಿಕ್ ಮಾಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡೋರೆ ಹುಡುಗರು. ನೀವ್ ಎಷ್ಟು ಜನ ಹತ್ರ ನಂಬರ್ ಇಸ್ಕೊಂಡ್ರಿ? ನಾವ್ ಇಸ್ಕೊಂಡಿಲ್ಲ ಸರ್, ಆತರ ಏನು ಮಾಡಿಲ್ಲ. ಸರ್ ನೀವು ಯಾಕೆ ಹುಡುಗಿರಿ ಅಂದ್ರಿ? ಸರ್ ಅಂದ್ರೆ ಹುಡುಗರು ಪಾಪ ಹುಡುಗಿರ್ನ ನೋಡಿ ಒಂದೊಂದ್ಸಲಿ ಎದುರು ಬಿಡ್ತಾರೆ ಅಂತ. ಹಿಂಗ ಅದು ನಿಮಗ್ ಬಿಟ್ಟಿದ್ದು, ನೀವೇ ಅರ್ಥ ಮಾಡ್ಕೋಬೇಕು ಯಾವ ತರ ಎದುರ್ತಾರೆ. ಆಯ್ತು, ಓಕೆ. ಅದರಿಂದ ಹುಡುಗಿರು ಸ್ವಲ್ಪ ಅಡ್ವಾಂಟೇಜ್ ತಗೊಳ್ಳೋ ಅಂತದಾಗುತ್ತೆ. ಅದಕ್ಕೋಸ್ಕರ ಅವರು ಜಾಸ್ತಿ ಕಿರಿಕ್ ಮಾಡೋದು ಅಂತ ಹೇಳ್ತೀವಿ. ಓಕೆ ಮೇಡಮ್, ನೀವ್ ಯಾಕಂದ್ರೆ ಹುಡುಗರು ಅಂತ? ಹುಡುಗರೇ ಜಾಸ್ತಿ ಕಿರಿಕ್ ಮಾಡೋದು. ಏನಕ್ಕಂದ್ರೆ ಎಲ್ಲ ಚಿಲ್ಲರೆ ಕೆಲಸಗಳೆಲ್ಲ ಕೈ ಹಾಕೋದು ಹುಡುಗರೇ. ಚಿಲ್ಲರೆ ವ್ಯಾಪಾರ ಮಾಡ್ತೀವ ನಾವು. ಹೌದು, ಚಿಲ್ಲರೆ ವ್ಯಾಪಾರ. ಓಕೆ. ಯಾವ ತರ ದಮ್ ಹೊಡಿಯಕ್ ಹೋಗೋದು. ಇವ್ರು ಯಾಕೆ ಹೋಗಿ ನೋಡ್ಬೇಕು? ಇದು ಕ್ವಶನ್. ಅವ್ರು ಆತರ ಮಾಡಿದ್ರೆ ಹುಡುಗಿರ್ ನೋಡ್ಲಿ ಅಂತ. ಹುಡುಗಿರ್ ನೋಡ್ಲಿ ಅಂತ ಹೇಳ್ತಾ ಇದಾರೆ. ಬೇಡ, ಯಾಕೆ ನೋಡ್ಬೇಕು? ಟೂ ವೀಲಲ್ಲೇ ಹೋಗು, ಯಾಕೆ ಒಂದ್ ವೀಲಲ್ಲಿ ಹೋಯ್ತೀಯಾ? ಟೂ ವೀಲಲ್ಲೇ ಹೋಗೋದು. ನಾವು ಟೂ ವೀಲರ್ ಆದ್ರೂ ಹೋಗ್ತೀವಿ, ಒಂದ್ ವೀಲರ್ ಆದ್ರೂ ಹೋಗ್ತೀವಿ. ಏನಿವಾಗ ಲೈಸೆನ್ಸ್ ಇದೆಯಾ? ಕಿರಿಕ್ ಕೆಲಸ ಅನ್ನೋದು ಅದೇ ಕಿರಿಕ್ ಕೆಲಸ. ನೋಡಿ, ಇದನ್ನ ಹೇಳೋದು ತಂದಿಡೋದು, ಈ ಕೆಲಸ ನಾವು ಮಾಡ್ತಾ ಇದೀವಿ. ಇಬ್ರಿಗೂ ತಂದು ಇಟ್ಬಿಟ್ಟು ನೋಡಿ ಮಜಾ ತಗೊಳ್ತಿದ್ವಿ. ಮೇಡಮ್ ಕೇಳ್ಬೇಡ, ಮೇಡಮ್ ನಿಮ್ ಪ್ರಕಾರ? ಹುಡುಗರೇ ಸರ್. ಯಾಕೆ? ಯಾಕಂದ್ರೆ ಹುಡುಗರೇ ಜಾಸ್ತಿ ಕಿರಿಕ್ ಮಾಡೋದು. ಏನೇ ಒಂದ್ ವಿಷಯ ಬಂದ್ರು ಫಸ್ಟ್ ಜಗಳ ಆಡೋದು, ಏನೇ ಕಾನ್ಫ್ಲಿಕ್ಟ್ ಆಗೋದಂದ್ರೆ ಬರೀ ಹುಡುಗರಿಂದನೇ ಕಾನ್ಫ್ಲಿಕ್ಟ್ ಆಗೋದು. ಅತ್ತೆ ಸೊಸೆ ಜಗಳ ಕೇಳಿರ್ತೀವಿ, ಮಾವ ಅಳಿಯ ಜಗಳ ಕೇಳಿದೀವ ನಾವು, ಗೊತ್ತಾಗತ್ತೆ ಮುಂದೆ. ಥ್ಯಾಂಕ್ ಯು, ಬನ್ನಿ.